ಮೇಡಮ್. ಡಾಕ್ಟರ್ ಸುಭಾಷ್ ಭರಣಿ ಸಾಂಸ್ಕೃತಿಕ ವೇದಿಕೆ, ಕರ್ನಾಟಕ ಕಹಳೆ.com ಬಳ್ಳಾರಿ ಮತ್ತು ಸಂಸ್ಕೃತಿ ಪ್ರಕಾಶನ ಬಳ್ಳಾರಿ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಪದ ಕಲಾವಿದರನ್ನು ಗುರುತಿಸ್ತಕ್ಕಂಥ ಒಂದು ಅನನ್ಯವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ಇವತ್ತಿನ ಆಧುನಿಕತೆ ಭರಾಟೆಯಲ್ಲಿ ನಮ್ಮ ಎಲ್ಲ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಹಿರಿಯ ಚೇತನಗಳನ್ನು ಗುರುತಿಸಿ ಗೌರವಿಸ್ತಕ್ಕಂಥದ್ದು ಮತ್ತು ಮುಂದಿನ ತಲೆಮಾರಿಗೆ ಅವರನ್ನು ಅಥವಾ ಮುಂದಿನ ತಲೆಮಾರಿನ ಯುವಕರನ್ನ ತಯಾರಿ ಮಾಡಲಿಕ್ಕೆ ಅವರನ್ನು ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ಈ ಒಂದು ಪ್ರಶಸ್ತಿಗಳು ಪ್ರೇರಿತ ಆಗ್ತವೆ ಅಂತ ನಾನು ಭಾವಿಸ್ತೀನಿ. ಹಿರಿಯ ಕಲಾವಿದರು ಈ ಸಂದರ್ಭದಲ್ಲಿ ಒಂದು ಸಣ್ಣ ತಂಡಗಳನ್ನು ಕಟ್ಟೋಣ ಪ್ರಯತ್ನಗಳನ್ನು ಮಾಡಬೇಕು. ಇವತ್ತಿನ ದಿನಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಇವತ್ತು ಬಯಲಾಟದ ಪ್ರಕಾರಗಳು ಉಳ್ಕೊಂಡಿವೆ. ಈ ಭಾಗದಲ್ಲಿ ಈ ನಮ್ಮ ಆಂಗ್ಲ ಶಿಕ್ಷಣ ಪಡೆದಂಥ ಯುವ ಜನಾಂಗ ಯಾರೂ ಕೂಡ ಬಯಲಾಟ ಆಗಲಿ ಅಥವಾ ಇನ್ನೊಂದು ಯಾವುದೇ ಜನಪದ ಕಲೆ ಪ್ರಕಾರಗಳಲ್ಲಿ ತೋರಿಸ್ಕೊಳ್ತಕ್ಕಂಥ ಸ್ವಲ್ಪ ಕಡಿಮೆ ಆಗ್ತದೆ. ಅಂಥ ನಿಟ್ಟಿನಲ್ಲಿ ಇವ್ರ ಪಾತ್ರ ಭಾಳ ಇರ್ತದೆ. ಹಿರಿಯರು ಈಗ ಇಂಥ ಊರುಗಳಲ್ಲಿ ಯಾರು ಆಸಕ್ತ ವಿದ್ಯಾರ್ಥಿಗಳಿರ್ತಾರೆ ಅಥವಾ ಯುವಕರಿದ್ದಾರೆ ಅವ್ರನ್ನ ಒಂದು ತಂಡವಾಗಿ ಕಟ್ಟುವಂಥದ್ದು ಮಾಡಿದಾಗ ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಜವಾಬ್ದಾರಿ ಹಿರಿಯರ ಮೇಲೆ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆತ್ಮೀಯರಾದಂಥ ಮಂಜುನಾಥ್ ಸರ್ ಅವರು ಹಾಗೆ ಅಶ್ವರಾಮ್ ಸರ್ ಕೂಡ ಜನಪದ ಕಲಾ ಪರಿಷತ್ ಕಡೆಯಿಂದ ಇಂಥ ಒಂದು ಕುಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಶ್ಲಾಘನೀಯವಾದಂಥ ಕೆಲಸ ಇದೆ. ಇದು ಆಗಲೇಬೇಕಾಗ್ತದೆ. ಇಲ್ಲಾಂದರೆ ಅವ್ರ ಕಲೆಗೆ ಅಥವಾ ಅವ್ರು ಪಟ್ಟಂಥ ಶ್ರಮಕ್ಕೆ ಅವರು ಸುಮ್ಮನೆ ಎಲೆ ಮರೆ ಕಾಯ್ತಾರೆ, ನೀವು ಹೋಗಿಬಿಡ್ತಾರೆ, ಗೊತ್ತಾಗೋದಿಲ್ಲ. ಒಂದು ಮಾದರಿ ಆಗ್ತಾರೆ ಅವರು, ಒಂದು ಬೆಂಚ್ ಮಾರ್ಕ್ ಸೆಟ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಯುವ ಕಲಾವಿದರಿಗೆ ಇಂಥವ್ರು ಇದ್ದರು ನಮ್ಮ ಊರಲ್ಲಿ ಇಷ್ಟು ಪಾತ್ರಗಳು ಮಾಡ್ತಾಯಿದ್ರು, ಅವರ ಹೇಳುವ ಸಂಭಾಷಣೆ ಶೈಲಿಗಳಾಗಿರ್ಬೋದು, ಅದೆಲ್ಲವನ್ನು ಒಂದು ಅನುಕರಿಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಎರಡೂ ಸಂಘಟನೆಗಳ ಕಡೆಯಿಂದ ಇವತ್ತು ಗುರುತಿರ್ತಕ್ಕಂಥದ್ದು ನನಗೂ ಭಾಳ ಖುಷಿ. ಯಾಕಂದ್ರೆ ನನಗೆ ಭಾಳ ಅವರ ಬೇರೆ ಯಾರಿಲ್ಲ. ಈಗ ನಾವು ಇಬ್ಬರು ಸೇರಿ ಒಂದು 15-16 ವರ್ಷದಿಂದ 2010 ಹೆಚ್ಚು ಕಡೆ 15 ವರ್ಷದಿಂದ ಸ್ನೇಹಿತರಿಗೆ. ಅವಾಗಿಂದ ಕೂಡ ನಾನು ಮಗನಾಗಿದ್ದೀನಿ. ಸೊ ನನಗೆ ಭಾಳ ಖುಷಿ ಆಯಿತು. ಅದು ಮಂಜುನಾಥ್ ಸರ್ ಬರ್ತಾರೆ ಅಂತ ಹೇಳಿದ ತಕ್ಷಣ ಆಯಿತು ಬರ್ತೀನಿ ಅಂತ ಹೇಳಿದೆ. ಸೊ ಈ ಒಂದು ಕೆಲಸ ಮಾಡಿದ್ದಕ್ಕೆ ನಿಮಗೂ ಕೂಡ ಸರ್ ಅಭಿನಂದನೆಗಳು, ಕೃತಜ್ಞತೆಗಳು. ನಿಮಗೂ ಕೂಡ ಇದು ಆಗಬೇಕು, ಉಳಿಬೇಕು, ಸರ್ ಆಗಬೇಕು. ಮತ್ತು ಇವರು ಒಂದು ಯುವಕರ ಟೀಮ್ ಕಟ್ಟೋದು ಭಾಳ ಮುಖ್ಯ. ಈಗ ಪ್ರೊಫೆಸರ್ ಇರ್ಬೋದು, ಇಂಥವ್ರು ಸಹಾಯ ತಗೊಂಡು ಕಾಲೇಜುಗಳಲ್ಲಿ ಇದ್ದರೆ ಅಲ್ಲಿ ಹೋಗಿ ಏನಾದರೂ ಕ್ಲಾಸಸ್ ಏನಾದರೂ ಮಾಡಲಿಕ್ಕಾಗಲಿ, ಓರಿಯೆಂಟೇಷನ್ ಥರ ಅದನ್ನು ಸ್ವಲ್ಪ ಅಂದರೆ ಮುಂದಿನ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಉಳಿಲಿಕ್ಕೆ ಏನು ಬೇಕಂತ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮಾತಾಡಿ ಚರ್ಚೆ ಮಾಡಿದ್ರೆ ಅಂತ ಸಣ್ಣ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು, ಅಭಿನಂದನೆಗಳಾಗಿ. ನಮ್ಮ ಸ್ನೇಹಿತ ವೆಂಕಪ್ಪ ಕೂಡ ಅಷ್ಟೇ. ವೆಂಕಪ್ಪ ಆ್ಯಕ್ಚುಲಿ PUC ಮಾತ್ರ, ಬಟ್ ವೆಂಕಪ್ಪ ಏನಂತಂದರೆ ಆಡುಮುಟ್ಟದ ಸೊಪ್ಪಿಲ್ಲ, ಬೇರೆ ಬೇರೆ ಕ್ಷೇತ್ರಗಳ ಜ್ಞಾನ ಇಲ್ಲದೇ ಇರ್ತಕ್ಕಂಥದ್ದಿಲ್ಲ, ಆ ರೀತಿ ಇಲ್ಲ. ಅವರು ಸುಮ್ಮನೆ ಯಥಾರೀತಿಯ ಪರಿಚಯ ಆದಾಗ ಹಂಪಿ ವಿಶ್ವವಿದ್ಯಾಲಯ ನಾನು MA ಮಾಡ್ತೀನಿ ಅಂತ ಮಾಡಿದ್ದೀನಿ ಅಂತ ಕೇಳಿದ ತಕ್ಷಣ ಅಲ್ಲಿರೋ ಪ್ರೊಫೆಸರ್ ಹೆಸರು ಕೇಳೋದು, ಜನಪದ ಬಗ್ಗೆ ಮಾತಾಡೋದು, ನ್ಯೂಸ್ಮೆಟಿಕ್ಸ್ ಅಂದರೆ ಏನು ಎಲ್ಲ ಕೇಳ್ತಾ ಹೋಗೋದು. ಆಸಕ್ತಿ ಇದೆಯಲ್ಲ ಅಂತೇಳಿ ಆವತ್ತಿಂದ ನಮ್ಮ ಇಬ್ಬರು ಸ್ನೇಹ ಭಾಳ ಗಟ್ಟಿ ಆಗ್ತದೆ. ಯಾಕಂದ್ರೆ ಸಮಾನ ಮನಸ್ಕರು ಭಾಳ ಮುಖ್ಯ ಆಗ್ತಾರೆ. ಅವ್ರು ಏನೇನು ಕೆಲಸ ಮಾಡ್ತಿರೋದು, ಕಲ್ಲು ಮಣ್ಣುಗಳು ಕೆಲಸ ಮಾಡಿಸ್ತಾರೆ, ಅವರು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾರೆ. ಬಟ್ ಸಾಹಿತ್ಯ, ರಂಗಭೂಮಿ, ಸಂಗೀತದಲ್ಲಿ ಆಸಕ್ತಿ ಇರೋದ್ರಿಂದ ನಾವಿಬ್ಬರಲ್ಲಿ ಕೂಡ ಗಟ್ಟಿ ಸಂಬಂಧ ಹಂಗೆ ಉಳ್ಕೊಂಡು ಸಮಾನ ಮನಸ್ಕರಾಗಿದ್ವಿ. ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಇವತ್ತಿನ ಕಲುಷಿತ ಸಮಾಜ ಹೆಂಗೆ ರಾಜಕಾರಣಿಗಳು ಯೋಜನೆಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಕೋಮುವಾದಿಗಳನ್ನು ಬಿಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ನಾವು ಭಾಳ ವ್ಯತ್ಯಪಡ್ತೀವಿ. ನೀನು ಈ ಥರ ಆಗ್ತಾ ಇದೆಯಲ್ಲ, ಹೇಗೆ ಮಾಡೋದು ಅಂತೇಳಿ. ಬಟ್ ನಮ್ಮ ಕೈಲಾದಷ್ಟು ನಾವು ಒಳ್ಳೇದನ್ನು ಮಾಡ್ತಾರೆ. ನಾನು ತರಗತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ, ಹೊರಗಡೆ ಇವ್ರು ಮಾಡ್ತಾ ಇದ್ದಾರೆ. ಎಲ್ಲದನ್ನು ಸುಧಾರಿಸ್ಲಿಕ್ಕೆ ಆಗಲ್ಲ, ನಮ್ಮ ಕೈಲಿದ್ದು ನಾವು ಮಾಡ್ತಾ ಹೋಗೋದಂತ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮಿಬ್ಬರು ಸ್ನೇಹ ಇನ್ನೂ ಹೀಗೆ ಶಾಶ್ವತ ಗಟ್ಟಿಯಾಗಿರಲಿ. ನನಗೆ ನಮ್ಮ ದೊಡ್ಡಪ್ಪ ಅಂತಲೇ ಕರಿತೀನಿ ನಾನು. ಸೊ ದೊಡ್ಡಪ್ಪವ್ರಿಗೆ ಈ ಸಂದರ್ಭದಲ್ಲಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹೀಗೆ ಮತ್ತಷ್ಟು ಬರಲಿ. ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಬರಲಿ ಅಂತ ಒಳ್ಳೆಯಲ್ಲ. ನೀವೆಲ್ಲ ಬಂದಿದ್ದು ನನಗೆ ತುಂಬ ಸಂತೋಷ. ಇಂಥ ಒಂದು ಸಮಯದಾಗ